ನನ್ನ ಹೆಸರು ವೇಣು ಅಂತ, ಅನಗೋಡು ಹೋಬಳಿ, ಹುಣಸೂರು ತಾಲೂಕು, ಮುದ್ರಾನಹಳ್ಳಿ. ಅನಗೋಡು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನು ಹೇಮಂತನ ವೈದ್ಯ ಬಡವ್ರ ಹತ್ರ ಹಣ ಏನಕ್ಕೆ ಇಸ್ಕೊತಾವ್ರೆ? ಇವರು ಸರ್ಕಾರಿ ಗೌರ್ಮೆಂಟಲ್ಲಿಗೆ ವರ್ಕ್ ಮಾಡ್ತಲ್ವಾ, ಏನಕ್ಕೆ ಹಣ ಇಸ್ಕೊತಾವ್ರೆ? ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ. ಹೊರಗಡೆ ಲ್ಯಾಬ್ಗೆ ಏನಕ್ಕೆ ಬರೀತಾರೆ? ಇನ್ಫಾರ್ಮೇಷನ್ ಇದೆ, ಲ್ಯಾಬ್ ಇದೆ ಅನಗೋಡಲ್ಲಿ ಅಂತ. ಏನಕ್ಕೆ ಹೊರಗಡೆಗೆ ಬರೀತಾರೆ ಇವರು? ಹೇಮಂತನ ವೈದ್ಯ ಬಡವರ ರಕ್ತ ಇರ್ತಾವ್ರ, ಹೊರಗಡೆ ಬರ್ದು 2000 3000 ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ. ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರೋದು ಬಡವರು ದುಡ್ಡು ಇಲ್ಲ, ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು. ಇದು ಲ್ಯಾಬ್ಗೆ ಬರೀತಾರಲ್ಲ, ಇವ್ರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೇಮಂತನವರು ವೈದ್ಯರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, THO DHO IAS ಅಧಿಕಾರಿಗಳು ಇದ್ದ ಸೂಕ್ತ ನಮಗೆ ಮಾಹಿತಿ ಕೊಡಬೇಕು, ಹಾಗೂ ಇವ್ರನ್ನ ಅಮಾನತುಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನೋವು ಸ್ವಲ್ಪ ಮಾತಾಡ್ಕೊಡ್ತೀನಿ. ಸರ್ ನಮ್ಮ ಮೈಕೈ ನೋವು ಮಾತ್ರೆಗಳು ಕೊಡಿ ಸರ್. ಸಣ್ಣದು ಬರ್ತಾರೆ, ಈಗ ಖಾಲಿ ಆಗ್ಬಿಟ್ಟಿದೆ ಸರ್, ಬಂದಿಲ್ಲ ಸಣ್ಣದು, ಅದು ಸಪ್ಲೈನೇ ಇಲ್ಲ, ಅದಕ್ಕೆ ಬರೀ ಇವನ್ನೇ ಕೊಟ್ಟಿರೋದು ಸರ್, ಹಾಕ್ಸ್ಕೊಡ್ತೀನಿ. ಒಂದು ನಾಳೆ ಓಪನ್ ಮಾಡಿಸೋದು ಬಿಡಿ ಹಾಕ್ಸ್ಕೊಡ್ತೀನಿ, ಅದಕ್ಕೆ ಬರೀ ಇವನ್ನೇ ಕೊಟ್ಟಿರೋದು ಸರ್, ಹಾಕ್ಸ್ಕೊಡ್ತೀನಿ. ಒಂದು ನಾಳೆ ಓಪನ್ ಮಾಡಿಸೋದು ಬಿಡಿ ಹಾಕ್ಸ್ಕೊಡ್ತೀನಿ, ಒಂದು ನಾಳೆ ಓಪನ್ ಮಾಡಿ. ನನ್ನ ಹೆಸರು ವೇಣು ಅಂತ, ಅನಗೋಡು ಹೋಬಳಿ, ಹುಣಸೂರು ತಾಲೂಕು, ಮುದ್ರಾನಹಳ್ಳಿ. ಅನಗೋಡು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನು ಹೇಮಂತನ ವೈದ್ಯ ಬಡವ್ರ ಹತ್ರ ಹಣ ಏನಕ್ಕೆ ಇಸ್ಕೊತಾವ್ರೆ? ಇವರು ಸರ್ಕಾರಿ ಗೌರ್ಮೆಂಟಲ್ಲಿಗೆ ವರ್ಕ್ ಮಾಡ್ತಲ್ವಾ, ಏನಕ್ಕೆ ಹಣ ಇಸ್ಕೊತಾವ್ರೆ? ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ. ಹೊರಗಡೆ ಲ್ಯಾಬ್ಗೆ ಏನಕ್ಕೆ ಬರೀತಾರೆ? ಇನ್ಫಾರ್ಮೇಷನ್ ಇದೆ, ಲ್ಯಾಬ್ ಇದೆ ಅನಗೋಡಲ್ಲಿ ಅಂತ. ಏನಕ್ಕೆ ಹೊರಗಡೆಗೆ ಬರೀತಾರೆ ಇವರು? ಹೇಮಂತನ ವೈದ್ಯ ಬಡವರ ರಕ್ತ ಇರ್ತಾವ್ರ, ಹೊರಗಡೆ ಬರ್ದು 2000 3000 ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ. ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರೋದು ಬಡವರು ದುಡ್ಡು ಇಲ್ಲ, ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು. ಇದು ಲ್ಯಾಬ್ಗೆ ಬರೀತಾರಲ್ಲ, ಇವ್ರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೇಮಂತನವರು ವೈದ್ಯರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, THO DHO IAS ಅಧಿಕಾರಿಗಳು ಇದ್ದ ಸೂಕ್ತ ನಮಗೆ ಮಾಹಿತಿ ಕೊಡಬೇಕು, ಹಾಗೂ ಇವ್ರನ್ನ ಅಮಾನತುಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.